ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಆಗಲೇ 4 ಗಂಟೆ ಆಗಿದೆ. ಅಂದರೆ ನಾನು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ ಅಲ್ವಾ, ಇವಾಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆದೆ, ಮನೆಯೆಲ್ಲ ಕ್ಲೀನ್ ಮಾಡಿ. ಏನಂದರೆ ಪಾಂಡಾಗೂ ಸ್ವಲ್ಪ ಹೊಟ್ಟೆ ಹಸಿತಿತ್ತೇನೋ, ಅದಕ್ಕೆ ಅಂದ್ಬಿಟ್ಟು ಅವ್ನು ಜಾಸ್ತಿ ಅಳ್ತಿದ್ದ. ಅದಕ್ಕೆ ನಾನು ಸೌತೆಕಾಯಿ ಎಲ್ಲ ಇತ್ತಲ್ವ ಮನೇಲಿ ಅಂದ್ಬಿಟ್ಟು ನಾನು ಪಾಂಡ ಇಬ್ಬರೂ ಸೌತೆಕಾಯಿನ ತಿಂತಾಯಿದ್ವಿ. ಏನು ಗೊತ್ತಾ, ಪಾಂಡಂಗೆ ಈ ಥರ ತರಕಾರಿ ಎಲ್ಲ ಅಂದರೆ ತುಂಬ ಫೇವ್ರೇಟು. ಈ ಸೌತೆಕಾಯಿ, ಕ್ಯಾರೆಟು ಅದೆಲ್ಲ ತುಂಬ ತಿಂತಾನೆ. ಏನು ಗೊತ್ತಾ, ಅಭ್ಯಾಸ ಆಗ್ಬಿಟ್ಟೈತೆ ಅವನಿಗೆ ಸಂಜೆ ಹೊತ್ತು ತರಕಾರಿ ತಿನ್ನೋದು. ಅದು ನಾನೇನಾದ್ರು ತರಕಾರಿ ಕೊಡಲಿಲ್ಲ ಅಂದರೆ ಅವನೇ ಸೌಂಡ್ ಮಾಡ್ತಿರ್ತಾನೆ, ತರಕಾರಿ ಕೊಡು ಅಂತ. ನೋಡಿ, ಎಷ್ಟು ದೊಡ್ಡ ಪೀಸ್ ಹಾಕಿದ್ರೂ ತಿಂದ್ಬಿಟ್ಟು ಈ ಥರ ಬರೋದು, ಕೊಡು ನನಗೆ ಆಯಿತು ಅಂದ್ಬಿಟ್ಟು. ನೋಡಿ ಎಷ್ಟು ಬುದ್ಧಿ ಅವನಿಗೆ ಅಂತ. ಇವಾಗ ನಾನು ಕೂಡ ಸೌತೆಕಾಯಿನ ತಿಂತಾಯಿದ್ದೆ ಸ್ವಲ್ಪ. ಹೆಂಗಿದ್ರು ಟ್ಯೂಷನ್ ಮಕ್ಕಳು ಬರ್ತಾರೆ ಒಂದು 5 o'clock ಅಂದ್ಬಿಟ್ಟು ಏನಾದ್ರು ತಿಂದಿರೋಣ ಸ್ವಲ್ಪ ಅಂದ್ಬಿಟ್ಟು ತಿಂತಾಯಿದ್ದೆ. ಇನ್ನೇನು ಟ್ಯೂಷನ್ ಮಕ್ಕಳು ಬರ್ತಾರೆ. ಇವಾಗ ಟ್ಯೂಷನ್ ಮುಗಿಸಿ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ದೆ. ಇವತ್ತೇನು ಅಡುಗೆ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಸೌಂಡ್ ಜಾಸ್ತಿ ಕಿಟಕಿ ತಗೊಂಡ್ರೆ ಅದಕ್ಕೆ ಕಿಟಕಿ ಮಾಡ್ತಿದ್ದೀನಿ. ಇವತ್ತು ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ, ಸಿಂಪಲಾಗಿ ಕಾಯಿ ಬಜ್ಜಿ ಸಾಂಬಾರು ಥರ ಮಾಡಿದ್ದೀನಿ. ಸಿಂಪಲಾಗಿ ಕಾಯಿ ಬಜ್ಜಿ ಸಾಂಬಾರು ಥರ ಮಾಡಿದ್ದೀನಿ. ಏನು ಗೊತ್ತಾ, ಈ ರೆಸಿಪಿ ನಮ್ಮ ಅಜ್ಜಿ ಜಾಸ್ತಿ ಮಾಡ್ತಿದ್ರು. ನಮ್ಮ ಅಜ್ಜಿ ಯಾವಾಗಲೂ ಆಲ್ಮೋಸ್ಟ್ ಇದೇ ಸಾಂಬಾರು ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದಕ್ಕೆ ನಾನು ಯಾವಾಗಲೂ ಸಾಂಬಾರನ್ನ ತಿನ್ನಬೇಕು ಅನಿಸ್ದಾಗೆಲ್ಲ ಆ ಸಾಂಬಾರನ್ನ ಮಾಡ್ಕೊತೀನಿ. ನಮ್ಮ ಅಜ್ಜಿ ಯಾವಾಗಲೂ ಮಾಡ್ಕೊಡ್ತಿದ್ರು. ಇನ್ನು ಅದ್ರ ಜೊತೆಗೆ ಸಿಂಪಲಾಗಿ ಏನಾದ್ರು ಎಗ್ ಫ್ರೈ ಥರ ಮಾಡೋಣ ಅಂದ್ಬಿಟ್ಟು ಇದು ಸಬ್ಬಸಿಗೆ ಸೊಪ್ಪು ಐತೆ ನೋಡಿ, ಸಬ್ಸಿಗೆ ಸೊಪ್ಪು, ಆ ಸೊಪ್ಪನ್ನ ಹಾಕಿ ಮೊಟ್ಟೆ ಹುರ್ಕೊಳ್ಳೋಣ ಅಂತ ಹುರಿತಾ ಇದ್ದೆ. ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ನಾನು ಸಬ್ಬಸಿಗೆ ಸೊಪ್ಪು ಹಾಕಿ ಎಗ್ ಫ್ರೈನ ಮಾಡ್ತಿದ್ದೀನಿ. ಸಿಂಪಲಾಗಿ ಸೊಪ್ಪನ್ನ ಹಾಕಿ ಎಗ್ ಬುರ್ಜಿನ ಮಾಡ್ತೀನಿ ನಾನು ಆಗಲೇ ಎಗ್ ಬುರ್ಜಿ ರೆಸಿಪಿ ಸುಮಾರು ಥರ ನಾನು ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ. ಹೌದು, ಟೊಮೊಟೊ ಹಾಕಿ ಒಂದು ಎಗ್ ಬುರ್ಜಿ ರೆಸಿಪಿ ಹಾಕಿದ್ದೀನಿ. ಇವತ್ತು ನಾನು ಸೊಪ್ಪನ್ನ ಹಾಕಿ ಎಗ್ ಬುರ್ಜಿ ರೆಸಿಪಿನ ಮಾಡ್ತಿದ್ದೀನಿ. ತುಂಬ ಸ್ಪೆಷಲಾಗಿರುತ್ತೆ. ಅದಾದ್ಮೇಲೆ ಏನು ಗೊತ್ತಾ, ಈ ಸೊಪ್ಪು ತುಂಬ ಒಳ್ಳೆಯದು ದೇಹಕ್ಕೆ. ನಾವು ಎಲ್ಲದಕ್ಕೂ ಅಷ್ಟೇ ಸಬ್ಬಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡ್ಕೋಬೋದು, ಆಮೇಲೆ ಮೊಸಪ್ಪು ಕೂಡ ಹಾಕೋಬೋದು, ಹಾಗೆಯೇ ಬೇಳೆ ಮತ್ತು ಸೊಪ್ಪನ್ನ ಹಾಕಿ ಫ್ರೈ ಕೂಡ ಮಾಡ್ಕೊಂಡು ತಿನ್ಕೋಬೋದು ನಾವು. ಅದಕ್ಕೆ ನಾನು ಆಮೇಲೆ ಏನು ಗೊತ್ತಾ, ಇದರಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ. ಎಷ್ಟು ಒಳ್ಳೆಯದು ಗೊತ್ತಾ ಈ ಸೊಪ್ಪು. ಆಮೇಲೆ ಏನು ಗೊತ್ತಾ, ತುಂಬ ರುಚಿಯಾಗೂ ಇರುತ್ತೆ ಕೂಡ. ಏನು ಗೊತ್ತಾ, ನಾವು ಇದರಲ್ಲಿ ಬೋಂಡ ಕೂಡ ಮಾಡ್ಕೋಬೋದು, ಅಕ್ಕಿ ರೊಟ್ಟಿ ಮಾಡ್ಕೋಬೋದು, ನಾನು ಆಗಲೇ ಹೇಳ್ದಾಗೆ ಉಪ್ಪಿಟ್ಟು ಮಾಡ್ಕೋಬೋದು. ಅವರೆಕಾಯಿ ಸೀಸನ್ ಬಂತು ಅಂದರೆ ಅವರೆಕಾಯಿನ ಮತ್ತು ಈ ಸಬ್ಸಿಗೆ ಸೊಪ್ಪನ್ನ ಹಾಕಿ ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೇನೆ. ಅದು ನನ್ನ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಇವತ್ತು ಈ ಸೊಪ್ಪನ್ನ ಹಾಕಿ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇವತ್ತು ಸ್ವಲ್ಪ ಟ್ಯೂಷನ್ ಕೂಡ ಲೇಟ್ ಆಗ್ಬಿಡ್ತು. ಏನು ಗೊತ್ತಾ, ಒಂದು ಪೇರೆಂಟ್ಸ್ ಏನೋ ಬರಲೇ ಇಲ್ಲ, ಸ್ವಲ್ಪ ಎಲ್ಲೋ ಹೋಗಿದ್ರಂತೆ ಅವರು. ಮಕ್ಕಳು ಇದ್ರಲ್ಲ ಅಂದ್ಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಏನು ಮಕ್ಕಳಿದ್ದಾಗ ಬರೋಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಾದರೂ ಸರಿ, ಪುಟ್ಟ ಬರೋದು ಹೇಗಿದ್ರು ಲೇಟ್ ಅಲ್ವಾ ಅಂದ್ಬಿಟ್ಟು ಮಗುನ ಕುಣಿಸ್ಕೊಂಡು ಕೂತಿದೆ. ಅವ್ರು ಹೋಗಿದ್ದಾದ್ಮೇಲೆ ಇವಾಗ ನಾನು ರೆಡಿ ಮಾಡಿ ಸಾಂಬಾರಿಗೆ ಫಸ್ಟ್ ಸಾಂಬಾರನ್ನ ಮಳ್ಳೋದಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ಟೆ. ಅಂದರೆ ಅದು ಕುದೀತಾ ಇದೆ, ಕುದಿದ್ರೆ ಅದಾಯಿತು. ಅದಕ್ಕೆ ಇವಾಗ ನಾನು ಸೊಪ್ಪನ್ನ ಹಾಕಿ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏನು ಗೊತ್ತಾ, ಸಿಂಪಲಾಗಿ ಮಾಮೂಲಿ ಹೇಗೆ ಎಗ್ ಫ್ರೈ ಮಾಡ್ಕೋತೀರಾ ಅದೇ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಏನಿಲ್ಲ, ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಆಮೇಲೆ ಮೊಟ್ಟೆ, ಅದಾದಮೇಲೆ ಸ್ವಲ್ಪ ಕಾಯಿ ತುರಿನ ಬಳಸ್ಕೊತೀನಿ ಅಷ್ಟೇ ನಾನು. ನೀವು ಬೇಕಿದ್ರೆ ಇದ್ರ ಜೊತೆ ಪಾಲಕ್ ಸೊಪ್ಪನ್ನಾದರೂ ಹಾಕೋಬೋದು. ಈ ಸೊಪ್ಪು ಜೊತೆ ಮೆಂತ್ಯ ಸೊಪ್ಪು ಕೂಡ ನೀವು ಬಳಸ್ಕೊಂಡು ಮಾಡ್ಕೋಬೋದು. ಆ ಥರ ಸೊಪ್ಪು ನಾನು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸ್ ಎಲ್ಲ ಸೊಪ್ಪು ಹಾಕಿ ಮಾಡ್ಕೋಬೋದು. ಇಲ್ಲಾಂದರೆ ಸಪ್ರೇಟಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಆ ಥರ ಹಾಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಹಾಕಿ ಮಾಡ್ತಿದ್ದೀನಿ. ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಎಂತಕ್ಕೆ ಹಾಕಿದ್ರೆ ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನೇನು ಗೊತ್ತಾ, ಪಾಂಡ ಕೂಡ ಕಾಯ್ತಾನೆ ಇರ್ತಾನೆ ಬಾಕ್ಲಲ್ಲಿ, ಪುಟ್ಟ ಬರ್ತಾನೆ ಅಂತ ಅಂದ್ಬಿಟ್ಟು. ಊಟ ಹಾಳಾಯ್ತು ಒಂದು, ಆದ್ರೂ ಕಾಯೋದು, ಮಲ್ಕೊಳ್ಳಲ್ಲ. ಪುಟ್ಟ ಬರೋವರೆಗೂ ಮಲ್ಕೊಳ್ಳಲ್ಲ, ಸುಮ್ಮನೆ ಮಗು ಥರ ಕಾಯೋದು ಹಿಂದೆ ನಿಂತ್ಕೊಂಡು. ಬಾಕ್ಲಿಂದ ನಿಂತ್ಕೊಬಿಟ್ರೆ ಅವ್ನು ಬರೋವರೆಗೂ ಪಕ್ಕನೇ ಬರಲ್ಲ. ಇನ್ನೇನೇನು ಪುಟ್ಟ ಬರ್ತಾರೆ. ಅದಕ್ಕೆ ಸಾಂಬಾರನ್ನ ಮಳ್ಳೋದಕ್ಕೆ ಇಟ್ಬಿಟ್ಟು ಈಗ ಎಗ್ ಫ್ರೈಗೆ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಇವತ್ತು ಬಟರ್ ಫ್ರೂಟ್ ಜ್ಯೂಸ್ ಕೂಡ ಮಾಡ್ತಿದ್ದೀನಿ. ಅದೇ ನಾನು ಹೇಳಿದ್ನಲ್ಲ, ಅದೇ ನನ್ನ ತಂಗಿನ ಸೇರ್ಸಕ್ಕೆ ಹೋಗಿದ್ವಿ ಹಾಸ್ಟೆಲ್ಗೆ ಅಂತ. ಆವಾಗ ಬಟರ್ ಫ್ರೂಟ್ಸ್ನ ತಂದಿದ್ವಿ. ನೀವು ನೋಡಿ, ಎಲ್ಲ ಬಟರ್ ಫ್ರೂಟು ಹಣ್ಣು ಆಗಿದೆ. ಇವತ್ತು ಸ್ವಲ್ಪ ಜ್ಯೂಸ್ ಆದರೂ ಮಾಡಿ ಕೊಡೋಣ ಅವ್ರಿಗೆ ಅಂದ್ಬಿಟ್ಟು. ಏನು ಗೊತ್ತಾ, ಹಾಗೆ ಇಟ್ಬಿಟ್ರೆ ಸ್ವಲ್ಪ ತೀರಾ ಹಣ್ಣೇ ಆಗಿಬಿಡುತ್ತೆ.
ಅದಕ್ಕೆ ಅಣ್ಣಾದಾಗ ನೋಡ್ಬಿಟ್ಟು ನಾನು ಜ್ಯೂಸ್ನ ಮಾಡಿಬಿಡ್ತೀನಿ. ಅವ್ರು ಬರೋಷ್ಟರಲ್ಲಿ ಜ್ಯೂಸ್ನ ಕೂಡ ರೆಡಿ ಮಾಡಿ ಇಟ್ಟು ಸ್ವಲ್ಪ ಫ್ರೀಸರಲ್ಲಿ ಇಟ್ಟರೆ ಸ್ವಲ್ಪ ಕೋಲ್ಡಾಗಿರುತ್ತೆ, ಚಿಲ್ಲಾಗಿರುತ್ತೆ. ಅವ್ರು ಬಂದಿದ ತಕ್ಷಣ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗಲೇ ಮಾಡಿ ಇಟ್ಬಿಡ್ತೀನಿ. ಇವಾಗ ಬನ್ನಿ ಎಗ್ ಬುಜ್ಜಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪನೇ ಹಾಕೊಂಡ್ರೆ ಆಯಿತು. ಎಣ್ಣೆ ಕಾದಿದ್ದಾದಮೇಲೆ 1 ಕಪ್ಪಷ್ಟು ಈರುಳ್ಳಿನ ಹಾಕೋತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದಾದಮೇಲೆ ಒಂದು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಮೂರೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನಾನು ತೋರಿಸ್ತೀನಿ ಇಲ್ಲಿ ಕಲರ್, ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ಇಲ್ಲಿ ನೀವು ನೋಡ್ಬೋದು, ಇವಾಗ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಆಯಿತು. ಇವಾಗ ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ನಾನು 2 ಬೌಲಷ್ಟು ಸಬ್ಬಸಿಗೆ ಸೊಪ್ಪನ್ನ ಹಾಕೋತಿದ್ದೀನಿ. ನಾವು ಇಬ್ಬರೇ ಇರೋದ್ರಿಂದ ನಾನು 2 ಬೌಲಷ್ಟು ಹಾಕೋತಿದ್ದೀನಿ. ಇಲ್ಲ 1 ಕಟ್ ಹಾಕೋಬಿಟ್ರು ಆಯಿತು. ನಾನು ಒಂದು ಅರ್ಧ ಕಟ್ಟಷ್ಟು ಇತ್ತೇನೋ, ಆದರೆ 2 ಬೌಲ್ ಆಯಿತು. ಇವಾಗ ಸೊಪ್ಪು ಕೂಡ ಫುಲ್ ಕಲರ್ ಚೇಂಜ್ ಆಗಬೇಕು, ಸೊಪ್ಪು ಚೆನ್ನಾಗಿ ಬೇಯ್ಕೊಳ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದರೆ ಆಯಿತು, ಹಸಿ ಸ್ಮೆಲ್ ಹೋಗೋವರೆಗೂ. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊಪ್ಪೇನು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಬೆಂದೋಗ್ಬಿಡುತ್ತೆ ಸೊಪ್ಪು ಹಾಕಿದ ತಕ್ಷಣ. ಇವಾಗ ಸೊಪ್ಪೆಲ್ಲ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಸೊಪ್ಪೊಳಗಡೆ. ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ನಾನಿಲ್ಲಿ ಒಂದು 5 ಮೊಟ್ಟೆನ ಒಡೆದು ಹಾಕೋತಿದ್ದೀನಿ. ಎಂತಕ್ಕೆ ಅಂದರೆ ನಮ್ಮ ಮನೇಲಿ ಪಾಂಡ ಕೂಡ ಇದ್ದಾನೆ ಅಲ್ವಾ, ಅವನಿಗಂತೂ ನಾವೆಷ್ಟು ತಿಂತೀವೋ ಅಷ್ಟು ಈಕ್ವಲಾಗಿ ಅವನಿಗೂ ಹಾಕ್ತೀವಲ್ವ ಅಂದ್ಬಿಟ್ಟು ನಾನೊಂದು 5 ಮೊಟ್ಟೆನ ಹಾಕೋತಿದ್ದೀನಿ. ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ 5 ಮೊಟ್ಟೆ ಹಾಕಿದ್ರೇ ಎಗ್ ಬುರ್ಜಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇವಾಗ ಒಂದು 5 ಮೊಟ್ಟೆ ಹಾಕೋತಿದ್ದೀನಿ. ಹಂಗೂ ನಮ್ಮ ಪುಟ್ಟ ಇನ್ನೂ 2 ಹಾಕು ಅಂತಲೇ ಇದ್ದರು. ನಾನು ಇದು ಮಾಡೋಷ್ಟರಲ್ಲಿ ಪುಟ್ಟ ಕೂಡ ಬಂದುಬಿಟ್ಟಿದ್ರು ಆಗಲೇ. ಆಮೇಲೆ ಪುಟ್ಟ ಇನ್ನೂ ಒಂದು 2 ಹಾಕು ಅಂತಿದ್ರು. ಇಲ್ಲ ಬೇಡ ಪಾಪ ಸಾಕು ಅಂದ್ಬಿಟ್ಟು ನಾನು ಒಂದು 5 ಹಾಕಿದೆ. ಇವಾಗ ಮೊಟ್ಟೆ ಎಲ್ಲ ಒಡೆದು ಹಾಕಿದಾದಮೇಲೆ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಚೂರು ಕೈ ಬಿಡಬಾರ್ದು ಮೊಟ್ಟೆ ಫ್ರೈ ಮಾಡಬೇಕಾದ್ರೆ. ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ತಡ ಹಿಡ್ಬಿಡುತ್ತೆ, ಆವಾಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಎಗ್ ಬುರ್ಜಿ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂಚೂರು ಕೈ ಬಿಡ್ದಂಗೆ ಫ್ರೈ ಮಾಡ್ಕೋತಾನೆ ಇರಬೇಕಾಗುತ್ತೆ. ನಾನು ಹೇಳ್ದಾಗೆ ಒಂಚೂರೂ ಬಿಡಬಾರ್ದು. ಅದೇನು ಗೊತ್ತಾ, ಮೊಟ್ಟೆ ಅಲ್ವಾ, ಬೇಗ ತಡ ಹಿಡ್ಬಿಡುತ್ತೆ ಕೆಳಗೆ. ಇವಾಗ ಮೊಟ್ಟೆ ಎಲ್ಲ ಹಸಿ ಸ್ಮೆಲ್ ಹೋಗಿದ್ದಾದಮೇಲೆ ಒಂದು 2 ಸ್ಪೂನಷ್ಟು ಕಾಯಿ ತುರಿನ ಹಾಕೋತಿದ್ದೀನಿ, ತೆಂಗಿನಕಾಯಿ ತುರಿನ. ನೀವು ಕೊಬ್ಬರಿ ಕೂಡ ಬಳಸ್ಕೋಬೋದು. ಅಂದರೆ ನಾನು ಫುಲ್ ಮೊಟ್ಟೆದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ, ಆ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಒಂಚೂರು ತಳ ಹಿಡ್ದಿಲ್ಲ. ನಾನು ಕೈ ಬಿಡ್ದಂಗೆ ಮಿಕ್ಸ್ ಮಾಡಿಕೊಂಡೆ ಆಯಿತಾ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಇವಾಗ ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಬುರ್ಜಿ ರೆಡಿ ಆಯಿತು. ನೀವು ನೋಡ್ಬೋದು ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗೂ ಕೂಡ ಇತ್ತು. ಏನಂದರೆ ಈ ಥರ ನೀವು ಸೊಪ್ಪು ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ಪ್ರೋಟೀನ್ ಸಿಗುತ್ತೆ. ಅಂದರೆ ನಮಗೂ ಇಷ್ಟ ಆಗುತ್ತೆ ಎಗ್ ಬುರ್ಜಿ ತಿನ್ನೋದಕ್ಕೆ. ನನಗಂತೂ ಫೇವ್ರೇಟ್ ಎಗ್ ಬುರ್ಜಿ. ನಂಗೆ ಆಮ್ಲೆಟ್ಗಿಂತ ಎಗ್ ಬುರ್ಜಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಪುಟ್ಟನೂ ಕೂಡ ಚೆನ್ನಾಗಿ ತಿಂತಾರೆ. ಆದರೆ ನಮ್ಮ ಪುಟ್ಟಗೆ ಎಗ್ ಬುರ್ಜಿ ಅಷ್ಟು ಇಷ್ಟ ಆಗೋಲ್ಲ, ಆಮ್ಲೆಟ್ ಚೆನ್ನಾಗಿ ತಿಂತಾರೆ ಪುಟ್ಟ. ಇನ್ನಿವಾಗ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು, ಇಲ್ಲಾಂದರೆ ಎಗ್ ಬುರ್ಜಿ ಕೂಡ ಅಂತನಾದ್ರು ಹೇಳ್ಬೋದು. ಅಂದರೆ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಯಿತು. ಇವಾಗ ನಾನಿಲ್ಲಿ ಇದ್ರ ಜೊತೆಗೆ ಕಾಯಿ ಬಜ್ಜಿ, ಸಾಂಬಾರು ಮತ್ತು ರೈಸ್ನ ಮಾಡ್ಕೊಂಡಿದ್ದೀನಿ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೂರನ್ನೂ ತಿಂತಾಯಿದ್ರೆ. ನಾನೇನು ಎಗ್ ಬುರ್ಜಿ ತಿಂದರೆ ಅಷ್ಟು ಜಾಸ್ತಿ ಊಟ ಮಾಡೋದಿಲ್ಲ. ಕೈ ಹೋಗ್ತಿದ್ರೆ ಕಿವಿ ನೆಟ್ಕಾಗಿದೆ ಪಾಪ. ಎಷ್ಟು ಗಂಟೆ ಹೋಗೋದ ಚೆನ್ನಾಗ ಮಸ್ತ್ ಅಂದ್ಬಿಡ್ರಿ. ಬಟರ್ ಫ್ರೂಟ್ ಹಿಂಗೆ ಹೋಯ್ತಾ ಟೇಸ್ಟ್ ಆಗ್ತದಲ್ಲ ಬಟರ್ ಫ್ರೂಟು. ಇನ್ನಿವಾಗ ಪುಟ್ಟಗೂ ಕೂಡ ನಾನು ಜ್ಯೂಸ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಇನ್ನು ಅವ್ರು ಬಂದಿದ್ದ ತಕ್ಷಣ ಜ್ಯೂಸನ್ನ ಕೊಟ್ಟೆ. ನಾನು ಸ್ವಲ್ಪ ಫ್ರೀಝರ್ನಲ್ಲಿ ಇಟ್ಟಿದ್ದೆ, ಸ್ವಲ್ಪ ಚಿಲ್ಲಾಗಿರಲಿ ಅಂದ್ಬಿಟ್ಟು. ಇನ್ನಿಬ್ಬರು ಇವಾಗ ಮಾತಾಡಿಕೊಂಡು ಜ್ಯೂಸನ್ನ ಕುಡಿತಿದ್ದೀವಿ. ನೋಡ್ತಾ ಇರಿ ಹಾಗೆ ಪುಟ್ಟ ಪಾಂಡಾಗೂ ಜ್ಯೂಸನ್ನ ಕುಡಿಸ್ಬಿಡ್ತಾರೆ. ಫಸ್ಟ್ ಟೈಮ್ ಪಾಂಡ ಬಟರ್ ಫ್ರೂಟ್ ಜ್ಯೂಸನ್ನ ಟ್ರೈ ಮಾಡಿದ್ದು. ಏನು ಗೊತ್ತಾ, ಚೆನ್ನಾಗಿ ರುಚಿ ಸಿಕ್ಬಿಡ್ತಾ ಬಟರ್ ಫ್ರೂಟ್ ಜ್ಯೂಸ್ ಕುಡ್ದು. ಅದನ್ನೇ ಕೇಳ್ತೇನೆ, ನಂಗೆ ಸ್ವಲ್ಪ ಅನ್ನೋ ಥರ ಬರ್ತಿದ್ದ ಜೊತೆಗೇ.
ಎಷ್ಟು ಚೆನ್ನಾಗಿ ಕುಡ್ದ ಅಂದರೆ ಬಟರ್ ಫ್ರೂಟ್ ಜ್ಯೂಸ್ನ. ಏನು ಗೊತ್ತಾ, ನಾನೇ ಜಾಸ್ತಿ ಕೊಡ್ಸೋಕೆ ಹೋಗಲಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಶುಗರ್ ಹಾಕಿರ್ತೀನಿ ಅಲ್ವಾ, ಪಾಂಡಾಗೆ ಸಕ್ಕರೆ ಎಲ್ಲ ಕೊಟ್ಟರೆ ಸ್ವಲ್ಪ ಅಲರ್ಜಿ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕೊಡಿಸ್ಲಿಲ್ಲ ಕೊನೆಗೂ ಜಾಸ್ತಿ. ಸ್ವಲ್ಪ ಟೇಸ್ಟಿಗಷ್ಟೇ ಕೊಡಿ ಪುಟ್ಟ ಅಂದ್ಬಿಟ್ಟು ಕೊಡಿಸ್ದೆ. ಹೆಂಗೆ ಕುಡಿತಾನೆ ನೋಡಿ, ನೀವು ನೋಡ್ಬೋದು ಇಲ್ಲಿ ನೋಡಿ ಪುಟ್ಟ ಈ ಥರ ಬಾಯನ್ನ ಅಗಲ ಮಾಡಿಬಿಟ್ಟು ಉಯ್ದುಬಿಟ್ರು. ಆ ಥರ ಸ್ವಲ್ಪನ ನೋಡಿ ಫುಲ್ ಇಷ್ಟ ಆಗ್ಬಿಡ್ತು. ಸ್ವೀಟ್ ಇತ್ತಲ್ವಾ, ಒಂಥರ ಇಷ್ಟ ಆಗ್ಬಿಡ್ತು. ಆದರೆ ಅವ್ನ ಬಾಯಿ ಎಂತಕ್ಕೆ ಮಾಡ್ತಾಯಿಲ್ಲ ಅಂದರೆ ಅವನಿಗೆ ಕೊಡಲಿ ನೆಕ್ಕೋದಕ್ಕೆ ಅಂತ ಅಷ್ಟೇ. ಇನ್ನು ಪುಟ್ಟ ಇನ್ನು ಅವ್ರಿಗೆ ಜಾಸ್ತಿ ನಾನೇ ಕೊಡಿಸ್ಲಿಲ್ಲ ಅವ್ರಿಗೆ, ಯಾಕಂದರೆ ಸ್ವೀಟ್ ಹಾಕ್ಬಿಟ್ಟಿರ್ತೀವಲ್ವ ಅಂದ್ಬಿಟ್ಟು. ಇನ್ನು ಇವಾಗ ಇಬ್ಬರು ಬಟರ್ ಫ್ರೂಟ್ ಜ್ಯೂಸನ್ನ ಕುಡ್ದು ಸ್ವಲ್ಪ ಮಾತಾಡಿದ್ವಿ ಇಬ್ರು. ನಮಗೆ ಜಾಸ್ತಿ ಟೈಮೇ ಸಿಗೋದಿಲ್ಲ ಮಾತಾಡೋದಕ್ಕೆ ಅಂದ್ಬಿಟ್ಟು ಪುಟ್ಟನ ಕೆಲ್ಸಕ್ಕೆ ಹೋಗಿದ್ದು ಬಂದಮೇಲೆ ಇವಾಗ ಮಾತಾಡಿಕೊಂಡು ಜ್ಯೂಸನ್ನ ಕುಡಿದ್ವಿ. ಇವಾಗ ಜ್ಯೂಸ್ ಕುಡ್ದಾದ್ಮೇಲೆ ಊಟ ಮಾಡಬೇಕು. ಏನೇ ಇಲ್ಲ ಸಪ್ಕಿದ್ರು ಯಾಕೋ ಸಪ್ಕೆ ಹಾಂ ಸುಮ್ಮನೆ ಪಾಪ ನಗ್ತಾದ್ರೆ ಚಂದ ಕಣವ. ನಗು ಅನ್ಸತಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡ್ತೇನೆ. ಊಟ ಹಾಯ್ ಮೇಘನಾ, ಮೇಘ ಚಿನ್ನ ಮರಿ ಪಂಡ ಬಂದ ಮಟೆ ಸ್ಮೆಲ್ಗೆ ಬಂದ. ಇದು ನಮ್ಮ ಅಜ್ಜಿ ಮಾಡೋ ಥರ ಕಾಯಿ ಬಜ್ಜಿ ಸಾಂಬಾರು ಪುಟ. ಅಜ್ಜಿ ಮಾಡೋ ಥರ ಎಷ್ಟು ಚೆನ್ನಾಗಿ ಸೇಮ್ ಅಜ್ಜಿ ಮಾಡಿದ ಹಾಗೇ ಇದೆ. ಎಗ್ ಬುರ್ಜಿ, ಕಾಯಿ ಬಜ್ಜಿ ಸಾಂಬಾರ್ ಕಾಂಬಿನೇಷನ್ ಸಾಕು. ನೀನು ಮಾತ್ರ ಸ್ವಲ್ಪ ಹಾಕತ್ತೀಯಾ, ನಂಗೆ ಜಾಸ್ತಿ ಹಾಕ್ಬಿಟ್ಟು. ತಿಂತೀನಲ್ಲ ಹಾಂ ಎಗ್ ಬುರ್ಜಿ ಇವತ್ತು ಸಕ್ಕತ್ತಾಗೈತೆ ಪುಟ. ನೆಕ್ಸ್ಟ್ ಲೆವೆಲ್ ಅಂತೀರಾ? ಸೂಪರ್. ನಮ್ಮ ಪಾಡ್ನು ಹಾಕ್ರಿ. ಪ್ಲೇಟ್ ಬೇಕಾ? ಇದು ಕೊಡ್ಲಾ? ಸಾಂಬಾರು ಚೆನ್ನಾಗಿದೆ ಪುಟ. ಬರ್ರಿ ಪಾಪ ಪಂಡವ್ರೆ ತಗೊಳ್ಳಿ ಪಾಪ. ಅವನು ಬರೀ ಅಷ್ಟಾಗ್ತಾರ ಅಲ್ಲ ಬೇಡ. ಅವನು ಆಡಬೇಕು, ಬಿಸಿ ಅಲ್ವಾ? ಬಲಲ್ಲಿ ಆಡ್ತದ ಬಲ ಇದು ಬೈಲ್ ಬೇಡ. ಎಗ್ ಬುರ್ಜಿ ಮಾತ್ರ ಪುಟ ಅಲ್ಟಿಮೇಟಾ? ಸೂಪರ್ ಆಯ್ತು. ಎಷ್ಟೊಂದು ದಿನ ಆಯ್ತು ಈ ಥರ ತಿಂದೆ. ಕೊಂಡು ಟೇಸ್ಟ್ ಮಾಡಿ ನೋಡಿ. ಪಾಪ ಇಲ್ಲಿ ಪಾಪನ ಫುಡ್ ತಿಂತೀನಿ ದಪ್ಪ ಆಗ್ತಾ ಇದ್ದಾನೆ. ಹೊಟ್ಟೆ ತೋರಿಸ್ಲಿಲ್ಲ, ಅದು ತೋರಿಸ್ತಾ ಇದೆಯಾ? ಹೊಟ್ಟೆ ಇಲ್ಲ ನೋಡಿ, ಇಲ್ಲ ನನಗೆ ಪಾಪ ಹೊಟ್ಟೆ. ಆಯಿತು ಊಟ ಮಾಡು. ಫುಲ್ ಸ್ಲಿಮ್ ಬಾಯಿ ಮಾ ನಾನು ನೋಡಿ ಜಿಮ್ ಮಾಡಿ. ಎಗ್ ಬುರ್ಜಿ ಟೇಸ್ಟ್ ಮಾಡು. ಎಗ್ ಬುರ್ಜಿ ಇನ್ನೊಂಚು ಜಾಸ್ತಿ ಎತ್ಕೋಬೇಕು ಪುಟ. ಸ್ವಲ್ಪ ತಿಂತೀನಿ ಪ್ಲೀಸ್. ಪಾಪ ಅಲ್ಟಿಮೇಟ್ ಸಾಕಾಗೈತಲ್ವಾ ಎಗ್ ಬುರ್ಜಿ? ಸೊಪ್ಪು ಹಾಕಿದೀವಲ್ಲ ಅದಕ್ಕೆ ಪುಟ. ಖಂಡಿತ. ನೀವು ಗೊತ್ತಾ ಒಂಚೂರು ಗಬ್ಬಿಲೆ ಎಲ್ಲ ಸಕ್ಕದಾಗೈತೆ. ಅಣ್ಣ ಖಾಲಿ ಮಾಡ್ದ, ತಿರ್ಗಾ ಬಂದ ಹಾಕಿ ಅಂತ. ಅವನಿಲ್ವೇ ನಮ್ಮ ಮಗ ತಿನ್ಬೇಕು. ನಂಗೆ ಗೊತ್ತಾ, ಅದಕ್ಕೆ 5 ಮೊಟ್ಟೆ ಕುರ್ದಿದ್ದು. ನನಗೆ 2 ನಿನಗೆ 2 ಒಂದು. ಪಾಪ ನಮ್ಮ ಅಜ್ಜಿ ಮಾಡಿದ ಸಾಂಬಾರು ಥರನೇ ಇದೆ. ನಮ್ಮ ಫೇವ್ರೇಟ್ ಅಜ್ಜಿ ನನಗೆ. ನಿಮ್ಮ ಅಪ್ಪರ ಜವಾನ? ನಮ್ಮ ಅಪ್ಪರಮ್ಮ. ಇಲ್ಲೇ ಅಜ್ಜಿ ಸಾಂಬಾರು ಸಾಕಾಯ್ತು ಟೇಸ್ಟು. ನಮ್ಮ ಅಜ್ಜಿ ಯಾವಾಗಲೂ ಕಾಯಿ ಬಜ್ಜಿ ಸಾರು ಮಾಡೋದು ಕಣ ಪುಟ. ಉಪ್ಸಾರು ಕಾಯಿ ಬಜ್ಜಿ ಸಾರು, ಉಪ್ಸಾರು ಕಾಯಿ ಬಜ್ಜಿ ಸಾರು. ನಾನು ಅಲ್ಲೆಲ್ವ ಇದ್ದಿದ್ದು. ಸಕ್ಕತ್ತಾದ ಕಾಯಿ ಬಜ್ಜಿ. 3 ಜನ ಸೊಸೆದಿರು, 3 ಜನ ಮಕ್ಕಳು, 3 ಜನದು 6 ಜನ ಮೊಮ್ಮಕ್ಕಳು ಜೊತೆಲಿದ್ದಿದ್ದು. ಟೋಟಲ್ 6 ಜನ ಮೊಮ್ಮಕ್ಕಳು, 6 ಜನ ಗಂಡ ಹೆಂಡತಿಯರು. ನಮ್ಮ ಅಜ್ಜಿ, ನಮ್ಮ ತಾತ 12, 13, 14 ಜನ ಜೊತೆಲೇ ಇದ್ವಿ ಪುಟ. ಒಂದೇ ಮನೆ. ಆರ್ವೆ ಇವಾಗ ಸತಿ ಏನನ್ಸುತ್ತೆ ಗೊತ್ತಾ, ನಮ್ಮ ಅಜ್ಜಿ ಇರಬೇಕಿತ್ತು ಅನ್ಸದೆ. ಪಾರ್ವತವನ್ನ ನೋಡಿದ್ರೆ ನಂಗೆ ಜಾಸ್ತಿ ನಮ್ಮ ಅಜ್ಜಿನೇ ನೆನಪಾಯ್ತದೆ. ಅದಕ್ಕೆ ನಾನು ಪಾರ್ವತವನ್ನ ಜಾಸ್ತಿ ಇಷ್ಟಪಡೋದು ಪುಟ. ಅಂದರೆ ನಮ್ಮ ಮನೇಲೆಲ್ಲ ಈಗ ನನ್ನ ಏನಂತಾರೆ, ನಮ್ಮ ಅಜ್ಜಿ ಅಂತಾರೆ. ನಾನು ನಮ್ಮ ಅಜ್ಜಿ ಥರ ಇದ್ದೀನಂತೆ. ನೋಡೋಕೆ ಸೇಮ್ ಹಂಗೆ ಇದ್ದೀನಿ. ನನ್ನಿಂಗಂತೆ ಸೇಮ್. ನನಗೆ ಹೆಂಗೆ ಕೋಪ ಬರುತ್ತೆ ಹಂಗೆ ನಮ್ಮ ಅಜ್ಜಿಗೂ ಅಷ್ಟೇ. ನಿಮಗೆಲ್ಲ ಮೋಸ್ಟ್ಲಿ BP ಇಲ್ಲೇ ಇರ್ತದೆ.
ಆ ಥರ ಬಿ ಪಿ ಇರೋರಿಗೆ ಪ್ರೀತಿ ಜಾಸ್ತಿ ಇರ್ತದೆ, ಅದು ತಿಳ್ಕೊ ಫಸ್ಟು. ಒಳ್ಳು ಚಿನ್ನು ಪ್ರೀತಿ ಮಾಡಿದ್ಯಾ? ನೋಡು ಸಾಂಬಾರು ಚೆನ್ನಾಗೈತೆ ಅಂದ್ಬಿಟ್ಟು ಎಗ್ಬುರ್ಜಿ ತಿಂತಲ್ಲ. ಸಾಂಬಾರು ಚೆನ್ನಾಗಿತ್ತು, ಅನ್ನ ಉಣ್ಕೊಂಡ್ ಅನಿಸ್ತದೆ. ಆದ್ರೂ ಈ ಟೈಮಲ್ಲಿ ಪುಟ್ಟ ನಮ್ಮ ಅಜ್ಜಿ ಇರಬೇಕಾಯ್ತು, ನಮ್ಮ ಅಜ್ಜಿ ನಮ್ಮ ಅಪ್ಪ ಇಬ್ಬರು ಇರಬೇಕಾಯ್ತು. ನಾನು ನಮ್ಮ ಅಪ್ಪನಂತೂ ಸಖತ್ ಮಿಸ್ ಮಾಡ್ಕೊತೀನಿ ಪುಟ್ಟ. ಫುಲ್ ಖುಷಿ ಪಟ್ಟರು, ತುಂಬ ಒಳ್ಳೆ ಒಳ್ಳೆ ಮೈಯ ಸಿಕ್ಕದೆ. ಅಪ್ಪ ಇರಬೇಕಿತ್ತು ಪುಟ್ಟ ಈ ಟೈಮಲ್ಲಿ. ಫುಲ್ ಖುಷಿ ಪಟ್ಬಿಡೋರು ಇಂಥ ಅಳಿಯ ಸಿಕ್ಕವನೆ ಅಂತ. ಆದರೆ ಏನೋ ಅಂತಾರಲ್ಲ ಪುಟ, ಇರೋವರೆಗೂ ಏನೋ ಒಂಥರ ಕಳ್ಕೊಂಡಾದ್ಮೇಲೆ ಯಾರ ಬೆಲೆನೂ ಅಷ್ಟೇ. ನೋಡು ಮನೇಲಿ ಇವ್ನು ನಮ್ಮ ಪಾಂಡ, ಇವರ ಅಕ್ಕ, ಸ್ವಂತ ಅಕ್ಕ ಪಪ್ಪಿ. ಎಷ್ಟಾದ್ರೆ ಹಳೆದ ವಿಡಿಯೋಗಳು ನೋಡು ಪಪ್ಪಿದು. ಪಪ್ಪಿ ನಾನು ನೋಡಿದ್ದೀನಲ್ಲ, ನೀನಿದ್ದಾಗೆ ನಮ್ಮ ಮದುವೆ ಸ್ಟಾರ್ಟಿಂಗ್ ಬಸ್ತಲ್ಲಿ. ಆಮ್ಯಾಕೆ ಎಷ್ಟು ವರ್ಷ, 1 ವರ್ಷ ಇದ್ನೇನೋ. ಆದ್ರೂ ಪುಟ್ಟ ಹೋಗಿ ಹೊಸಿ ಬಿಸುಕಿ ನಮ್ಮ ಮಗ ಹುಡ್ತೇವೆ ಲೋಪರ್, ನಮ್ಮ ತಮ್ಮ ಅಂತ ತಮ್ಮ ಪಪ್ಪಿ ತಮ್ಮ ಇವನು. ಪಪ್ಪಿ ಅಂತ ಹೇಳ್ತಾನೆ ಲೋಪರ್. ನಿಮ್ಮ ಅಕ್ಕನ ಎಷ್ಟು ಬೈದಲ್ಲಿದ್ದು ಗೊತ್ತಾಗ. ಆದ್ರೂ ಪಪ್ಪಿ ಪುಟ್ಟ ಇವನಂಗ್ ಚೆಂಗ್ಲಾಡ್ತಿರ್ಲಿಲ್ಲ, ಅದು ಮಗ ಮಗು. ಇವನು ಅವನಲ್ಲ, ಇವನು ಸೈಲೆಂಟ್ ಆಗಿ ಹಿಂಗೆ ಗಾಡಿ ಅದು ಹೆಣ್ಣಾಯಿ ಅಲ್ವಾ ಪುಟ. ಇವನು ಒಂಥರ ಇವನು ಟಗ್ರು. ಅಲ್ಲೋಡ ನೋಡು, ಇವಾಗಂತೂ ಇನ್ನೂ ಜಾಸ್ತಿ ಟಗ್ರಾಗ್ಬಿಟ್ಟವನೆ ಪುಟ. ನೀನೇನಾರು ಅನ್ಕೊಂಡು ಅನ್ನೇ ಕೆಡಿಕೊಬಿಡ್ತಾನೆ ಒಂದೊಂದು ಟೈಮಲ್ಲಿ ಅವಲಾಡಿಸ್ತಾ ಇದ್ರೆ ಪುಟ. ಪುಟ ಇವಾಗ ಪಾಂಡ ಈ ಥರ ಎಲ್ಲ ಆಡ್ಕೊಂಡಿದ್ರೆ 1 ವಾರ ಊರಿಗೆ ಬಿಟ್ರು ನಮ್ಮಿಬ್ರಿಗೆ ಎಷ್ಟು ಬೇಜಾರಾಯ್ತದಲ್ವಾ ಇರೋದು ಪಾಪ. ಆಮೇಲೆ ಸಖತ್ ನಿನಗೆ ಬೇಜಾರಾಯ್ತದೆ, ಬಂದಿದ ತಕ್ಷಣ ಹೆಂಗ್ ಓಡ್ ಬಂದು ತಪ್ಕೋತಾನೆ. ಅದನ್ನ ಮಿಸ್ ಮಾಡ್ಕತೀಯ ಬಂದಿದ ತಕ್ಷಣ ಅಲ್ವಾ ಪಾಪ. ಯಾರು ಕೈತಾರ, ನಾನು ಕೂಡ ಕಾಯಲ್ಲ ಆ ಥರ ಬಾಕ್ಲಲ್ಲಿ ಕುತ್ಕೊಂಡು ಬರ್ತಾನೆ ಬಿಡು ಅನ್ಬಿಟ್ಟು ನನ್ನ ಪಾಪ ಬಾಕ್ಲಲ್ಲಿ ಕುತ್ಕೊಬಿಟ್ರೆ ಪುಟ ಎದ್ದ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಬಾಕ್ಲ ಹತ್ರನೇ ಕಾಯ್ಕೊಂಡು ಕೂತಿರುತ್ತೆ ಪುಟ. ನಿಜವಾಗ್ಲೂ ಪುಟ ನೀನು ನಂಬ್ತೇ ಬಿಡ್ತೀಯೋ, ಅದು ಪಾಂಡನಷ್ಟು ಪ್ರೀತಿ ನಿನ್ನ ಯಾರು ಮಾಡಲ್ಲ, ಅಷ್ಟು ಇಷ್ಟಪಡ್ತಾನೆ ನಿನ್ನ. ಅಲ್ಲ ಆರು ಪಾಂಡ ಎವಿ ಇಷ್ಟಪಡ್ತಾನೆ ಪುಟ ನಿನ್ನ, ನಾನು ನೋಡ್ದಂಗೆ. ಆದ್ರೆ ಭಯನೂ ಹಂಗೆ ಐತೆ ಜಾಸ್ತಿ. ಎಷ್ಟೇ ಹೊಡಿ ನೀನು ಅವನಿಗೆ, ಏನ್ ಪುಟ ಎಷ್ಟೇ ಹೊಡಿ ನೀನು ಅವನಿಗೆ, ಅವ್ನಿಗೆ ಎಷ್ಟೇ ಹೊಡಿ ನೀನು, ಅರೆ ಅವ್ನು ನಿನ್ ಬುಟ್ಟಿ ಎಲ್ಲೂ ಹೋಗಲ್ಲ ನೋಡಿ. ಸುಮ್ಮನೆ ನೀನು ಎಷ್ಟೇ ಹೊಡಿ ಅವ್ನು ನಿನ್ನ ಹತ್ರ ಬಂದೇ ಬತ್ತನ್ಬಿಟ್ಟ. ನನಗೆ ಅವತ್ತು ಮಾಡಿದ್ನಲ್ಲ, ಏನ್ ನೀನು ಬಂದೆ ಅಂದ್ಬಿಟ್ಟು ನನಗೆ ಹಿಂಗೆ ಕಾಲಲ್ಲಿ ಹೊಡೆದ್ಬಿಟ್ಟು ಹೊಟ್ಟೋದ ನೋಡು ಮಕ್ಳಂಗೆ. ಏನು ಆಡ್ತಾನೆ ಗೊತ್ತಾ ಇವನು, ಮುದ್ದು ಮಗ. ಆರ್ವೈ ಜಾಸ್ತಿ ಹಚ್ಕೊಬಿಟ್ಟು ಇವನ್ನ ಇಬ್ರು ಪುಟ ಮಕ್ಕಳು ಥರ. ಹೋಗ್ಲಿ ಸುಮ್ಮನಿರು. ಅದೇ ಪಾಪ ಎಲ್ಲರಿಗೂ ಮಕ್ಳು ಹೆಂಗ್ ಬಿಡ್ತಾರೆ ಅದೇ ಥರ ನಮಗೆ ಇವನ್ ಫೀಲು. ಯಾಕೆ ಗೊತ್ತಾ, ಇವನು ಇನ್ನೂ ಕಣ್ಣು ಮುಟ್ಟಿರ್ಲಿಲ್ಲ. ಹಿಂಗ್ ಕಣ್ಣು ಆ ಕ್ಷಣ ಇನ್ನೂ ನೆನೆಸ್ಕೊಂಡ್ರೆ ಇವ್ನು ಇಷ್ಟು ದೊಡ್ಡವನಾಗ್ಬಿಟ್ಟ ಅನ್ಸುತ್ತೆ. ಕರ್ಕೋಗಿ ತೋರಿಸಿದ್ದು ಅದೇ ಬೆಟ್ಟಕ್ಕೆ ಹೋಗಿದ್ ನಾವು ಬಂದು ಹಾಗೆ ಹೋಗಿದ್ವಿ. ಪಾಪ ಬೆಟ್ಟಕ್ಕೆ ಹೋಗಿದ್ದಿ, ಹೋದಾಗ ಎತ್ಕೊ ಬಂದಿದ್ದು ಕರೆಕ್ಟು. ಬೆಟ್ಟಕ್ಕೆ ಹೋಗಿ ಬಂದಾಗ ಎತ್ಕೊಂಡ್ಬಂದ್ಬಿಟ್ಟಿದ್ದು. ಉತ್ತರದೇವಿಗೆ ಹೋಗಿದ್ದಾಗ ಇವನ್ನ ತೋರಿಸಿದ್ದು ಕರೆಕ್ಟ್. ಗಾಡಿ ಪೂಜೆ ಮಾಡ್ಸಕ್ ಹೊಸಬಳ್ಳಾರದಲ್ಲಿ ಪೂಜೆ ಮಾಡ್ಸಕ್ ಹೋಗಿದ್ದಲ್ಲ ಅವಾಗ. ಆಗ ಲೋಫರ್ ಇವ್ನು ಹುಟ್ಟಿದಾಗ ಇನ್ನು ಕಣ್ಣೇ ಬಿಟ್ಟಿರ್ಲಿಲ್ಲ ಇವನು. ನೋಡಿ ಹೆಂಗೆ ನೋಡಿ ಮಕ್ಳು ಹೆಂಗೆ ಪುಟ ಕಣ್ಣು ಬಿಡೋದ್ರಿಂದ ಜೊತೆಲಿ ಬೆಳ್ದವ್ರೆ, ಹಂಗೆ ಇವ್ನು ನಮ್ಗೆ ಪುಟ. ನೀನ್ ನಂಬ್ತಿ ಬಿಡ್ತೀಯ. ಅವಾಗ ಇವನು ಕೆಳಕ್ಕೆ ಇಳಿತಿರ್ಲಿಲ್ವಲ್ಲ ಮೆಟ್ಲು ಮೇಲೆ. ಆ ಮೆಮೊರಿ ಜಾಸ್ತಿ. ಕುಸ್ಕು ಕೆಳಕ್ ಹೋಗ್ಬೇಕು ಅಂತಂದ್ರೆ ನಾನು ಬಿಡ್ತಿರ್ಲಿಲ್ಲ ಕೆಳಗ್ ಹೋಗಕ್ಕೆ. ಆಮೇಲೆ ಅವ್ನ ಫೇವ್ರೇಟ್ ಅಂದ್ರೆ ರಘು ಪುಟ. ರಗ್ ಅಂದ್ರೆ ಹೆವಿ ಫೇವ್ರೇಟು ಪುಟ. ಇನ್ನು ಸ್ವಲ್ಪ ದಿನ ನಾವು ಅದನ್ನ ಯೂಸ್ ಮಾಡ್ಕೊಂಡು ಇವನ್ಗೇನೆ ಕೊಟ್ಬಿಡ್ಬೇಕು ಪುಟ. ಆ ರಗ್ ಮೇಲೆ ಬಿಟ್ಟು ಎಲ್ಲಾದ್ರೂ ಮಲ್ಕೋತಾನ ಪುಟ. ನಮ್ಮಿಬ್ರು ಮಧ್ಯಾಹ್ನ ಬಂದು ಮಲ್ಕೋಬೇಕು. ಹೋಗು ನಿಮ್ಮ ಅಜ್ಜಿ ಇಷ್ಟಿಷ್ಟೇ ಮೊಟ್ಟೆ ಹಾಕಿ ತಿನ್ನಿಸ್ತದ ಅನ್ನನ. ನನ್ನ ಮಗನೇ ನೀನು ನನಗೆ ಇಲ್ಲಿ ಒಂದೊಂದು ಮೊಟ್ಟೆ ತಿನ್ಕೊಂಡು ಟಗ್ರ ಆಗ್ಬಿಟ್ಟಿದ್ದ. ಒಂದ್ ಮೊಟ್ಟೆ 2 ದಿನ ಆಗ್ತದೆ, 2 ದಿನ ಮಾಡ್ತದ ಪುಟ. ಇವಾಗ 1 ಮೊಟ್ಟೆ ಅಷ್ಟು ಎಗ್ ಬುರ್ಜಿ ಹಾಕಿದ್ಯಾ ನೀನು ಅವನಿಗೆ. ಹೋಗು ಪಣ್ಣ, ನಿಮ್ಮ ಅಜ್ಜಿ ಮಾಡ್ತದ ನಿನಗೆ.
ಅಪ್ಪ ಹಾಕ್ಬಿಡ್ತದೆ ಪುಟ ಕಾಣ್ದಂಗೆ, ಆದರೆ ಅಮ್ಮ ಹಾಕೋದಿಲ್ಲ. ಅಮ್ಮ ಅದೇ ಮೊಟ್ಟೆ ಇದ್ರೆ 12 ದಿನ ಆಯ್ತದ ಊಟಕ್ಕೆ ಪಾಂಡಂಗೆ ಅಂತದೆ. ಅಲ್ಲ ಹೋಗು ಹೋಗು ಪಣ್ಣ, ನಿಮ್ಮ ಅಜ್ಜಿ ಜೊತೆ ಒಂದು ವಾರ ಇರ್ತೀನಿ ಸುಮ್ಮನೆ. ನೀವು ಕೂಡ ಎಗ್ ಬುರ್ಜಿ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಪಾಂಡ ಜರ್ನಿ ಬಗ್ಗೆ ನೋಡಿದ್ರಲ್ಲ, ಯಾವತ್ತಾದ್ರೂ ಒಂದು ದಿನ ಹೇಗೆ ಹುಟ್ಟಿದ್ದು ಅಂತ ಇನ್ನೊಂದು ಸತಿ ಯಾವಾಗಾದರೂ ಹೇಳ್ತೀನಿ ಯಾವುದಾದ್ರೂ ವ್ಲಾಗಲ್ಲಿ. ಹಾಗೂ ವ್ಲಾಗ್ ತುಂಬಾ ಲೆಂತಿ ಆಗಿಬಿಡ್ತು ನಾವು ಮಾತಾಡ್ಕೊಂಡು ಕೂತಿರೋದಕ್ಕೆ. ಹಂಗೆ ಈ ಥರ ನಾವು ಕೂತಿದ್ರೆ ಓಲ್ಡ್ ಮೆಮೊರೀಸ್ ಎಲ್ಲ ಯಾವಾಗಲೂ ಈ ಥರ ಮಾತಾಡ್ತಾನೆ ಇರ್ತೀವಿ, ಖುಷಿಯಾಗುತ್ತೆ ಒಂಥರ. ಇನ್ನು ನೀವು ಕೂಡ ಎಗ್ ಬುರ್ಜಿ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.